ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಎಲ್ಲ ವೆಜಿಟೇಬಲ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀಟ್ರೂಟ್ ಮತ್ತು 1 ಕಪ್ಪಷ್ಟು ಅವರೆಕಾಳು, ಒಂದು ಲಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಐಟಮ್ಸ್ಗಳನ್ನ ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿಕಾಯಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ನಾನಿಲ್ಲಿ ಕುಕ್ಕರಲ್ಲಿ ಆಯಿಲ್ ಹಾಕಿ ಇಟ್ಕೊಂಡಿದ್ದೀನಿ. ಈ ಆಯಿಲ್ ಪೂರ್ತಿಯಾಗಿ ಕಾಯಬೇಕು. ಆಮೇಲೆ ನಾನು ಇದಕ್ಕೆ ಮಸಾಲೆ ಐಟಮ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆ ಮೊಗ್ಗು, ಚಕ್ಕೆ, ಲವಂಗ, ಏಲಕ್ಕಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಿದ್ದಂಗೆ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನೀಟಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಒಂದೊಂದಾಗಿ ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಇದು ಫ್ರೈ ಆದರೆ ಇದರಲ್ಲಿರ್ತಕ್ಕಂಥ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಒಳಗೆ ಬಿಟ್ಕೊಳ್ತೈತಿ. ಅದಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಒಂದು ಪಲಾವನ್ನ ಮಾಡಬೇಕಾದ್ರೂ ಕೂಡ ನಾವು ಈ ರೀತಿ ಸ್ವಲ್ಪ ಮಸಾಲೆಗಳನ್ನ, ಡ್ರೈ ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗ್ತೈತಿ. ಆಮೇಲೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಫಸ್ಟ್ ಆಯಿಲ್ ಒಳಗೆ ನಾವು ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಇದರಲ್ಲಿ ಖಾರ ಎಲ್ಲ ಬಿಟ್ಕೊಳ್ತೈತಿ. ಅದಕ್ಕೇ ಫಸ್ಟು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಿರೋದು. ಆಮೇಲೆ ನಾನು 1 ಕಪ್ಪಷ್ಟು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳನ್ನ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಹಸಿ ಅವರೆಕಾಳುಗಳನ್ನ ಸುಲಿದು ಇಟ್ಕೊಂಡಿರ್ತಕ್ಕಂಥದ್ದು. ನೀವು ಒಣಗಿರೋವಂಥ ಅವರೆಕಾಳನ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಸೀಸನಲ್ಲಿ ಅಷ್ಟೇ ಅವರೆಕಾಳು ಸಿಗುತ್ತೆ. ಎಲ್ಲ ಟೈಮಲ್ಲೂ ನಮ್ಗೆ ಬೇಕು ಅಂದರೆ ನೀವು ಅವರೆಕಾಳುಗಳನ್ನ, ಒಣ ಅವರೆಕಾಳುಗಳನ್ನ ತಂದುಬಿಟ್ಟು ಎಣ್ಣೆ ನೆನೆ ಹಾಕಿ ಕುದಿಸಿ ಎತ್ತಿಟ್ಕೊಂಡು ಅದರಿಂದ ಕೂಡ ಮಾಡ್ಕೊಳ್ಬಹುದು. ಕೆಲವರಿಗೆ ಅವರೆಕಾಳು ಇಷ್ಟ ಆಗತ್ತೆ, ಅಂಥವರು ಈ ಥರ ತಂದು ಮಾಡ್ಕೊಳ್ಬಹುದು. ಸೀಸನಲ್ಲಾದರೆ ಹಸಿ ಅವರೆಕಾಳು ಸಿಗ್ತೈತಿ. ಸ್ವಲ್ಪ ಇದು ಹಸಿ ಅವರೆಕಾಳು ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಇವಾಗ ಬಟಾಣಿ ಎಲ್ಲ ಹಾಕಿ ಮಾಡಿರ್ತೀವಿ. ಅವರೆಕಾಳು ಹಾಕಿ ನಾನು ಇದು ಫಸ್ಟ್ ಟೈಮು ಮಾಡ್ತಾ ಇರೋದು. ಇವಾಗೆಲ್ಲ ಒಂದೊಂದಾಗಿ ವೆಜಿಟೇಬಲ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೀಟ್ರೂಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿ ಅಂದರೆ ಏನೇನು ತರಕಾರಿ ಇದೆ ಎಲ್ಲನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ಸ್ವಲ್ಪ ತರಕಾರಿ ಎಲ್ಲ ತಿನ್ನೋಕೆ ಇಷ್ಟಪಡಲಿಲ್ಲ ಅಂದ್ರೆ ಇರೋದನ್ನೆಲ್ಲ ಕಟ್ ಮಾಡಿ ಅದರಲ್ಲೇ ಹಾಕಿಬಿಡೋದು. ಆವಾಗ ಪಲಾವ್ ತಿಂದರೆ ಅವರಿಗೆ ಎಲ್ಲ ವೆಜಿಟೇಬಲ್ಸು ತಿಂದಾಗತ್ತೆ. ಹಾಗಾಗಿ ನಾನು ಹಾಕಿರೋದು. ಇದು ಬೀಟ್ರೂಟ್ ಹಾಕಿರೋದ್ರಿಂದ ಇಲ್ಲಿ ಪಲಾವ್ ಎಲ್ಲ ರೆಡ್ ಆಗಿ ಆಗ್ತಾಯಿದೆ. ಆಮೇಲೆ ನಾನು ಇಲ್ಲಿ ಒಂದೊಂದಾಗಿ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ, ಮಸಾಲೆ, ಗರಂ ಮಸಾಲೆ, ಧನಿಯಾ ಪುಡಿ ಎಲ್ಲನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ಗೆ ಎಷ್ಟು ಬೇಕು ನೋಡಿಬಿಟ್ಟು ನಾವು ಆ ಪ್ರಮಾಣದೊಳಗೆ ಹಾಕ್ಕೊಳ್ಬೇಕು. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಿಸಿನೀರನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4 ಗ್ಲಾಸಷ್ಟು ನೀರನ್ನ ಕೂಡ ಕಾಯಿಸಿ ಇಟ್ಕೊಂಡಿದ್ದೆ. ಬೇಗ ಆಗಬೇಕು ಅಂದರೆ ನಾವು ಈ ರೀತಿಯಾಗಿ ಒಂದು ಏನಾದರೂ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ಬೇಕು. ಇವಾಗಿದು ಬಾಯ್ಲ್ ಆಗ್ತಾಯಿದೆ. ಇದಕ್ಕೆ ಇವಾಗ ನಾವು ವಿಜಲ್ ಅಂದರೆ ಒಂದು 3 ವಿಜಲ್ನ ಹಾಕ್ಕೊಂಡ್ರೆ ನಮಗೆ ಪಲಾವ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಪಲಾವ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.